ಕಣ್ಣು ಮುಚ್ಚಿಕೊಂಡು ಗಾಡಿ ಓಡಿಸುವುದು, ಕಣ್ಣು ಮುಚ್ಚಿಕೊಂಡು ಬೋರ್ಡ್ನಲ್ಲಿ ಬರೆದದ್ದನ್ನ ಒಂದು ಚೂರು ತಪ್ಪಾಗದಂತೆ ಹೇಳುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಪವಾಡ ಪುರುಷನ ವಿಜ್ಞಾನದ ಮೇಷ್ಟ್ರ. ಬೇಸಿಗೆ ಸಮಯ ಮಕ್ಕಳಿಗೆ ಬಿಡು ಬಂದ್ರೆ ಸಾಕು, ಏನು ಬೇಸಿಗೆ ಶಿಬಿರಗಳು, ಇನ್ನ ಅನೇಕ ತರಗತಿಗಳು, ವಿಶೇಷ ತರಗತಿಗಳು. ಮಕ್ಕಳು ಬಿಡು ಸಿಕ್ಕಿದ್ರೆ ಸಾಕು, ಏಪ್ರಿಲ್ ಬಂದ್ರೆ ಸಾಕು, ಅಜ್ಜಿ ಮನೆಗೆ ಹೋಗೋಣ, ಅಲ್ಲಿ ಜಾತ್ರೆಗೆ ಹೋಗೋಣ, ಅಲ್ಲಿ ಹಬ್ಬ ದಿನಗಳಲ್ಲಿ ಹೋಗೋಣ, ಅಲ್ಲಿ ಆಟ ಆಡೋಣ ಅಂತ ಮನಸ್ಥಿತಿ ಇದ್ದಂಥದ್ದು ಆ ಕಾಲ. ಇವತ್ತು ಏನಾಗಿದೆ, ಮಕ್ಕಳ ಮನಸ್ಸಿಗೆ ಬಿಡುವೇ ಇಲ್ಲ. ನನ್ನ ಸೊಸೆ ನನ್ನ ಮೊಮ್ಮಗನ ಬಿಟ್ಬಿಡಮ್ಮ, ಅಜ್ಜಿ ಜೊತೆ ಆಟ ಆಡ್ಲಿ, ಜನಗಳ ಜೊತೆ ಆಟ ಆಡ್ಲಿ, ವಿಶಾಲವಾಗಿ ಈ ಸಂಸ್ಕೃತಿಯನ್ನ, ಈ ಸಮಾಜವನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅಂತ ನನ್ನ ಸೊಸೆನೇ ನನ್ನ ಮಾತು ಕೇಳಕ್ ಹೊರಟಿಲ್ಲ. ಬೇಸಿಗೆ ಶಿಬಿರ ಬಂತು, ಅಲ್ಲಿ ಕ್ರಿಕೆಟ್ ಟ್ರೈನಿಂಗ್ ಕೊಡ್ತಾರೆ, ಅಲ್ಲಿ ಆಟ ಟ್ರೈನಿಂಗ್ ಕೊಡ್ತಾರೆ, ಇಲ್ಲಿ ಯಾವ್ದೋ ಇನ್ನೇನೋ ಟ್ರೈನಿಂಗ್ ಕೊಡ್ತಾರೆ. ಬರೀ ಟ್ರೈನಿಂಗ್ ಎಲ್ಲ ಹುಡುಗನ್ನ ಮುಳುಗಿಸ್ಬಿಡೋದು, ಈ ಸ್ಕೂಲ್ ಬಂದೇಟ್ಗೆ ಸ್ಕೂಲ್ಗೆ ಹಾಕ್ಬಿಡೋದು. ಇವತ್ತು ಇದನ್ನ ಯಾಕೆ ಕೇಳಕ್ ಹೊರಟಿದ್ದೀನಿ ಅಂದ್ರೆ, ಬೇಸಿಗೆ ಬಂದ್ರೆ ಸಾಕು ಮಿಡ್ ಬ್ರೈನ್ ಟ್ರೈನಿಂಗ್. ನಿಮ್ಮ ಮಕ್ಕಳು 6 ಸೆನ್ಸ್ ಇದೆ ನಿಮ್ಮ ಮಕ್ಕಳಿಗೆ. 6ನೇ ಕಣ್ಣಿಂದ ನಿಮ್ಮ ಮಕ್ಕಳು ನೋಡ್ತಾರೆ, 6ನೇ ಮನಸ್ಸಿನಿಂದ ನಿಮ್ಮ ಮಕ್ಕಳು ನೋಡ್ತಾರೆ. ಅದನ್ನ ನಾವು ಹೇಳ್ಕೊಡ್ತೀವಿ ಅಂತ ಹೇಳಿ ಏನ್ ಜಿಲ್ಲೆಗಳಲ್ಲಿ ಬ್ಯಾನರ್ಗಳನ್ನ ಹಾಕೊಂಡು ಪ್ರಚಾರ ಮಾಡಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಪ್ರಚಾರ ಮಾಡ್ತಾರೆ. ಗಾಂಧಾರಿ ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೇಳಿ ನಮ್ಗೆ ಅನೇಕ ಜನ ನಂಬಿಸ್ತಾ ಇದ್ದಾರೆ. ಗಾಂಧಾರಿ ವಿದ್ಯೆ ಅಂದ್ರೆ ಏನು ಅಂತ ನೀವು ಕೇಳಿದಿರಿ, ಮಹಾಭಾರತ ಕೇಳಿದಿರಿ, ಓದಿದಿರೇ? ಕೇಳಿಲ್ಲ, ಓದಿದಿರಿ. ಆಮೇಲೆ ಹಳ್ಳಿಲಿ ನಾಟಕನೂ ಕೂಡ ಆಡ್ತಾರೆ. ಧೃತರಾಷ್ಟ್ರ ಅವನು ಅಂಧತ್ವಕ್ಕೆ ಒಳಗಾಗಿರ್ತಾನೆ, ಅದಕ್ಕೆ ನಾನು ಅವನಿಗೆ ಕಾಣಿದ್ಮೇಲೆ ನನಗೂ ಕಾಣಬಾರ್ದು ಅಂತ ಗಾಂಧಾರಿ ಏನ್ ಮಾಡ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಕೋತಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡವರು ಓದ್ತಾರೆ, ಜೀವನವನ್ನ ರೂಪಿಸ್ಕೊತಾ ಇರ್ತಾರೆ. ಹಾಗಾದ್ರೆ ಒಂದು ಸತ್ಯ, ಕಣ್ಣಿದ್ದೇ ಕಣ್ ಕಾಣಿಸೋದು ಕಷ್ಟ, ನಮ್ಗೆ ಕಣ್ಣಿದ್ದೇ ಹಿಂಗ್ ಓದೋದು ಕಷ್ಟ. ಆದ್ರೆ ಕಣ್ಣಿಲ್ದಲೆ ಕಣ್ಣು ಕಟ್ಕೊಂಡು ಓದೋದು ಹೇಗೆ? ಎಲ್ಲೋ ಇರೋ ವಸ್ತುಗಳನ್ನ ಕಂಡುಹಿಡಿಯಕ್ಕಾಗತ್ತಾ? ಏನೋ ಮಾಡಿದ್ರೆ ಇಷ್ಟೆಲ್ಲ ಇವತ್ತು ನಿಜವಾಗ್ಲೂ ಹಾಗೆ ಕಣ್ಣು ಕಾಣದಲ್ಲೇ ಇದ್ದು ಕಣ್ಣು ಮುಚ್ಕೊಂಡು ಓದೋದಾಗಿದ್ರೆ ಇವತ್ತು ನಮ್ಮ ದೇಶದಲ್ಲೇ 45 ಲಕ್ಷ ಜನ ಅಂಧರಿದ್ದಾರೆ. ಅವ್ರಿಗೆಲ್ಲ ಕಣ್ಣು ಬರ್ಬೋದಾಗಿತ್ತಲ್ವಾ? ಅವ್ರಿಗೆ ಜೀವನ ರೂಪಿಸ್ಕೋಬೋದಾಗಿತ್ತಲ್ವಾ? ಅಷ್ಟಿದ್ದು ಕೂಡ ಕೆಲವರು ನಮಗೆ ತುಂಬ ಮೋಸ ಮಾಡ್ತಾರೆ. ಹೇಗೆ ಸರ್? ಮೈದಾ ಕಟ್ಕೋತಾರೆ, ಅದ್ರ ಮೇಲೆ ಬಟ್ಟೆ ಕಟ್ತಾರೆ, ಅದ್ರ ಮೇಲೆ ಇನ್ನೊಂದು ಬಟ್ಟೆ ಕಟ್ತಾರೆ, ಕಾಯನ್ನು ಹಾಕ್ಕೊಳ್ತಾರೆ. ನೀವೇನು ಬರ್ದಿದ್ದೀರಿ, ಏನಿದೆ ಅದೆಲ್ಲವೂ ಕೂಡ ನೋಡ್ತಾ ಹೋಗ್ತಾರೆ. ಹಾಗಾದ್ರೆ ಹೇಗೆ ಮಾಡ್ತಾರೆ? ನನ್ನ ಕೈಲೂ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನ ನಿಮ್ಮ ಮುಂದೆ ಪ್ರಾಕ್ಟಿಕಲ್ ಆಗಿ ಒಂದೊಂದೇ ಮಾಡ್ತಾ ಹೋಗೋಣ. ಗೊತ್ತಾಯ್ತಲ್ಲ? ಈಗ ಬೋರ್ಡಿನ ಮೇಲೆ ಬರೆಯೋದನ್ನ ನಾನು ಹೇಳ್ಬೇಕು ನಿಮಗೆ. ನೀವೇನು ಬರೀತೀರಿ? ಯಾರೋ ಒಬ್ರು ಬಂದು ಇಲ್ಲಿ ಬರೀತೀರಿ, ಇದರಲ್ಲಿ ನಿನ್ಗೆ ಏನಾರ ಕಾಣಿಸುತ್ತ ನೋಡು. ಏನ್ ಕಾಣಿಸ್ತ? ವೆರಿ ಗುಡ್, ಹಂಗೆ ಇಟ್ಕೊ ನೀನು. ಮತ್ತೆ ಕಾಣಿಸ್ತಾ ಇದ್ದೀನಿ, ಹಂಗೆ ಇಟ್ಕೊ. ಅದೇನು ಕಾಣಿಸ್ತಿಲ್ವಾ? ಕಾಣಿಸುತ್ತೆ, ಸುಳ್ಳು ಹೇಳ್ತೀಯ ನೀನು? ಇಲ್ಲ. ಇದು ಹಿಡ್ಕೊ, ಕೈಲಿ ತಗೋ. ಕೈ ಯಾವ ಕಲರ್ ಇದು? ಆ ಕಡೆ ತಿರುಗು. ಎಷ್ಟು? ಈ ಪುಸ್ತಕದಲ್ಲಿ ಏನೋ ಬರ್ದಿದ್ದಾರೆ, ಇಟ್ಕೊ ಹಂಗೆ. ಓದು. ಇದು ಯಾವ ಕಲರು? ಇಟ್ಕೋ, ಇಟ್ಕೊಳ್ಳಯ್ಯ. ನೋಡಿ, ಅವನು ಕಟ್ಟಿದಂಗೆ ನಾನು ಕಟ್ಕೋತಾ ಇದ್ದೀನಿ. ಕಟ್ಬಮ್ಮ. ಒಂದು ಪುಸ್ತಕ ಕೊಡಮ್ಮ, ಕೊಡಿ. ಯಾರು ನೀವು ಒಂದು ಪುಸ್ತಕ ಕೊಡಿ. ಮಕ್ಕಳ, ಇದು ವಿಜ್ಞಾನ ಸಿರಿ ಅಂತ ಇದೆ. ಬೇರೆ ಪೇಪರ್ ಕೊಡಿ. ನೀವು ಕೊಟ್ಟಿರೋದು ಉದಯವಾಣಿ, ಗ್ಯಾಸ್ ದರ, ಹೌದಲ್ಲ? ಗ್ಯಾಸ್ ಅಂತ ಇದೆಯಲ್ಲ? ನೋಡಿ ಮಕ್ಕಳೇ, ಪ್ರಜಾವಾಣಿ, ಹೆಸರ್ನು, ಕದನ ವಿರಾಮ. ಬಣ್ಣ ಕೊಡಮ್ಮ, ಬಣ್ಣ ಕೊಡಿ. ನೀವೇ ಯಾರ? ಎಸ್. ಇದು ಪರ್ಪಲ್, ಇದು ರೆಡ್ ಅಲ್ಲ? ಹೆಸರ್ನು ಸರಳ, ಇದು ಎಲ್ಲೋ. ಕರೆಕ್ಟ್? ಸರಿನಾ ತಪ್ಪ? ಕನ್ನಡ ಸರಳ ವ್ಯಾಕರಣ. ಈ ರೀತಿ
ನೋಡಿ ಹಿಂಗ್ ಕೊಟ್ಟು ಹಿಂಗ್ ಓದೋದು, ಈ ರೀತಿ ಇದ್ ಮಾಡ್ಕೊಳ್ಳೋದು, ಆಯಿ ಊಗೆ ಇವೆಲ್ಲ ಅಕ್ಷರಮಾಲೆ ಕನ್ನಡದ್ದು ಇವೆಲ್ಲ ಕಣ್ಣು ಕಟ್ಕೊಂಡು ಇಷ್ಟ್ರ ಮಟ್ಟಿಗೆ ನಿಮ್ಗೊಂದು ಡೌಟ್ ಇದೆ, ಇಲ್ಲೆಲ್ಲೋ ಕಾಣಿಸುತ್ತೆ, ಇಲ್ಲೇನೋ ಕಾಣಿಸುತ್ತೆ, ಅದಕ್ಕೆ ನೀವ್ ಹಿಂಗ್ ಹೇಳ್ತಾ ಇದ್ದೀರಾ ಅಂತ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ತೀನಿ ನಾನು, ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ತೀನಿ. ಏನ್ ಹೆಜ್ಜೆ ಮುಂದೆ ಹೋಗ್ತೀನಿ ಈಗ ನೋಡಿ, ಮೈದಾಕ ಹಾಕೊಳ್ತಾ ಇದ್ದೀನಿ. ಯಾರೊಬ್ರು ಹುಡುಗಿ ಬನ್ನಿ, ನೀವೇ ಪರೀಕ್ಷೆ ಮಾಡಿ. ಹಾ, ವೆರಿ ಗುಡ್, ಹಂಗ್ ಓಡಿ ಬರಬೇಕು. ನೀವೆರಡು ನೋಡಿ ಹೀಗೆ ಹಿಂಗಿಟ್ಕೋ. ಕಾಯನ್ನು ಹಾಕ್ತೀನಿ, ಇನ್ನೇನೋ ಕಾಣಿಸುತ್ತೆ ಅಂತ. ಆ ಹುಡುಗಿ ನಿಂತಿದ್ದಾಳೆ, ಅವಳ ಹೆಸರೇನು ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡು ಎಲ್ಲ ಬಣ್ಣಗಳನ್ನ ಕಂಡುಹಿಡಿತೀವಿ, ಎಲ್ಲದನ್ನು ಓದ್ತೀವಿ. ಮಕ್ಕಳು ಏನು 6 ಸೆನ್ಸ್ ಇಂದ ಕೆಲಸ ಮಾಡ್ಬಿಡ್ತೀವಿ ಅಂದ್ರೆ, ಹಾಗಾದ್ರೆ ಕಣ್ಣು ಮುಚ್ಕೊಂಡು ಎಕ್ಸಾಮ್ ಬರೀತಾರೇನ್ರಿ ಮಕ್ಕಳು? ಕಣ್ಣು ಮುಚ್ಕೊಂಡು ಪ್ರಾಕ್ಟಿಕಲ್ ಆಗಿ ದೊಡ್ಡ ಹುಡುಗರಾದ್ಮೇಲೆ ಮಾಡಕ್ಕಾಗತ್ತೆ ಅಂದ್ರಿ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಹಿಂಗ್ ಮಾಡೋದಾಗಿದ್ರೆ ಯಾರ್ಯಾರ ಹತ್ರ ಎಲ್ಲೆಲ್ಲಿ ದುಡ್ಡಿದೆ ಅಂತ ಹೇಳಕ್ಕಾಗತ್ತೆ ಅಂದ್ರಿ? ಕಣ್ಣು ಮುಚ್ಕೊಂಡು ನಮ್ಮ ದೇಶದ ಮೇಲೆ ಎಲ್ಲೆಲ್ಲಿ ಆಕ್ರಮಣ ಮಾಡಕ್ಕಾಗತ್ತೆ ಅಂತ ನಿಮ್ ಮಕ್ಕಳ ಕೈಲಿ ಹೇಳಸಕ್ಕಾಗತ್ತೆ ಅಂದ್ರಿ? ಇವೆಲ್ಲ ಮಾರುಕಟ್ಟೆಯ ಸರಕುಗಳು. ಬಿಗ್ ಬ್ರೈನ್ ಟ್ರೈನಿಂಗ್ ಅಂತ ಕೊಡ್ತೀನಿ ಅಂತ ಹಗಲ್ದರೋಡೆ ಮಾಡ್ತಾ ಇದ್ವಿ. ಸುಳ್ಳದು, ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ 25 ವರ್ಷ ಯಾಕೆ ಮಕ್ಕಳು ಸ್ಟ್ರಗಲ್ ಮಾಡಬೇಕು? 25 ವರ್ಷ ಯಾಕೆ ಓದಬೇಕಷ್ಟು? ಫೀಸ್ ಯಾಕೆ ಕಟ್ಟಬೇಕು? ಒಂದೇ ಸರಿ ಹೋಗಿ ಏನು ಓದೋದ್ ಬೇಡ, ಏನೋ ಮಾಡೋದ್ ಬೇಡ, ಹೋಗಿ ಎಕ್ಸಾಮ್ ಬರ್ಸ್ಬಿಡಿ ಕೂತಿದ್ದ ಜಾಗದಲ್ಲಿ. ನಾಣ್ಯ ಹಾಕೊಂಡ್ವಿ, ಮೈದಾ ಹಾಕೊಂಡ್ವಿ, ಆ ಬಟ್ಟೆ ಕಟ್ಕೊಂಡ್ವಿ, ಇನ್ನೊಂದು ಬಟ್ಟೆ ಕಟ್ಕೊಂಡ್ವಿ, ನಾವು ಓದ್ತಾ ಇದೀವಿ ನೋಡಿ. ನೀನ್ ಬರ್ದಿದ್ದಲ್ಲ, ಇಲ್ಲೇ ತಾನೇ ಬರ್ದಿರೋದು? ಇಲ್ಲ, ಇದೇ ತಾನೇ ಬೆಂಗಳೂರು.